ನಮಸ್ಕಾರ ರೀ ಎಲ್ಲರಿಗೂ. ಬರ್ರಿ ಇವತ್ತಿನ ಲಾಗ್ದಾಗ ಒಂದೇ ಬಾರ ಟ್ರೈನ್ ಬುಕ್ ಮಾಡಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ. ಅದು ಜರ್ನಿ ಮತ್ತು ಅದು ಎಕ್ಸ್ಪೀರಿಯನ್ಸ್ ಹೆಂಗೈತಿ, ಒಂದೇ ಬಾರ ಟ್ರೈನ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಬರ್ರಿ ಸ್ಟಾರ್ಟ್ ಮಾಡೋಣ. ಇನ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊರಿ. ಈ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ನಿಗೆ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ ಕೂಡ ಅಂತ ಅಂತಾರೆ. ಈ ಹುಬ್ಬಳ್ಳಿ ಸ್ಟೇಷನ್ನ ಸ್ಟಾರ್ಟ್ ಮಾಡಿದ್ದು, ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಸ್ಟಾರ್ಟ್ ಆಗಿದ್ದು 19ನೇ ಸೆಂಚುರಿದಾಗ ಬ್ರಿಟಿಷ್ ಕಂಪನಿಯವರು ಸ್ಟಾರ್ಟ್ ಮಾಡಿದರು. ಆ ಸ್ಟೇಷನ್ಗೆ ಎಂಟ್ರ್ ಆಗ್ತಿದ್ದಂಗೆ ನೀವು ಅಲ್ಲಿ ಸ್ಟಾರ್ಟಿಂಗಲ್ಲಿ ಮಹಾತ್ಮ ಗಾಂಧೀಜಿಯವ್ರ ಸ್ಟ್ಯಾಚು ನೋಡ್ಬೋದು. ಇದೇ ಎಂಟ್ರೆನ್ಸ್ ರೀ ಹುಬ್ಬಳ್ಳಿ ಜಂಕ್ಷನಿಂದ, ಹುಬ್ಬಳ್ಳಿ ರೈಲ್ವೆ ಸ್ಟೇಷನಿಂದ. ಮತ್ತು ಈ ಬಲಗಡೆ ಇಲ್ಲಿ ನೀವು ಟಿಕೆಟ್ ಎಲ್ಲ ಬೈ ಮಾಡೋದು ಆಪ್ಷನ್ ಐತ್ರಿ. ಮತ್ತು ಆ ಕಡೆ ನಿಮಗೆ ಡಿಸ್ಪ್ಲೇ ಕೂಡ ಐತಿ, ಟ್ರೈನ್ ಪ್ಲಾಟ್ಫಾರ್ಮ್ಸ್ ಎಲ್ಲೆಲ್ಲ ಮೆನ್ಷನ್ ಮಾಡಿದಾರ ಅಂತ. ಮತ್ತು ಈ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಬರೋದಾದ್ರಿ, ಇದ್ರದ್ದು ಬಿಲ್ಟ್ ಇನ್ ಸ್ಟ್ರಕ್ಚರ್ ಭಾರಿ ಚಂದ ಮಾಡ್ಯಾರ್ರಿ. ಇದನ್ನು ಟೂರಿಸಮ್ನ ಮೈಂಡ್ನಲ್ಲಿ ಇಟ್ಕೊಂಡು ರೈಲ್ವೆ ಸ್ಟೇಷನ್ನ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ಯಾರ್ರಿ. ಇಲ್ಲಿದೆ ನೀವು ಒಳಗೆ ಎಂಟ್ರ್ ಆಗ್ತಿದ್ದಂಗೆ ವಾಲ್ಗೆ ಅಟ್ಯಾಚ್ ಆಗಿ ನೀವು ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಅಂತ ಟೂರಿಸಮ್ ಟ್ಯಾಗ್ಲೈನ್ ಕೂಡ ನೋಡ್ಬೋದು ಕರ್ನಾಟಕದ್ದು. ಮತ್ತು ಅದಕ್ಕೆ ರಿಲೇಟೆಡ್ ಆಗಿ ಹಲವಾರು ವಿಶೇಷ ಸ್ಥಳಗಳು, ಪ್ರವಾಸಿ ಸ್ಥಾನಗಳನ್ನು ಇಲ್ಲಿ ಮೆನ್ಷನ್ ಮಾಡ್ಯಾರ್ರಿ. ಇಲ್ಲಿ ವಾಲ್ನಲ್ಲಿ ನೀವು ಅದನ್ನು ಕೂಡ ನೋಡ್ಬೋದು. ನಾನು ಇಲ್ಲಿ ತೋರಿಸ್ತೀನಿ ಕೂಡ ನಿಮ್ಮ ವಿಡಿಯೋದಲ್ಲಿ. ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಕರ್ನಾಟಕ ಟ್ಯಾಗ್ಲೈನ್ ರೀ ಅದು. ಈ ಚೆನ್ನಕೇಶವ, ವಿರೂಪಾಕ್ಷ ಟೆಂಪಲ್ಲು, ಹಂಪಿ ಸ್ಟೋನ್ ಚಾರಿಯಟ್ ರೀ, ಕಲ್ಲಿನ ರಥ, ಮತ್ತು ಉಗ್ರ ನರಸಿಂಹ, ಪಟ್ಟದ ಕಲ್ಲು, ಮೈಸೂರು ಪ್ಯಾಲೇಸು, ಕ್ಲಾಕ್ ಟವರ್, ಹಿಂಗೆ ಹಲವಾರು ಪ್ರವಾಸಿ ತಾಣಗಳನ್ನ ಅವರು ವಾಲ್ ಮೇಲೆ ಇದು ಮಾಡ್ಯಾರ್ರಿ, ಆರ್ಟ್ ಮಾಡ್ಯಾರ. ಭಾರಿ ಚಂದ ಅದಾವ್ರಿ, ನೋಡೋಕೆ ಕೂಡ ಭಾರಿ ಚಂದ ಅನ್ನಿಸ್ತು ನನಗೆ. ಭಾಳ ತುಂಬ ಲೈಕ್ ಆಯ್ತು ರೀ. ನಿಮ್ಗೆ ಹೆಂಗೆ ಅನಿಸ್ತೈತಿ ನೀವು ಕೂಡ ಕಮೆಂಟ್ ಮಾಡಿರಿ. ಮತ್ತು ಹುಬ್ಬಳ್ಳಿ ರೈಲ್ವೆ ಜಂಕ್ಷನ್ ಬಗ್ಗೆ ಹೇಳ್ಬೇಕಂದತಿ, ಇದು ವರ್ಲ್ಡ್ ರೆಕಾರ್ಡ್ನ ಹೋಲ್ಡ್ ಮಾಡುತ್ತೈತೆ ರೀ. ಅಂದರೆ ಇದ್ರದ್ದು ಪ್ಲಾಟ್ಫಾರ್ಮ್ ನಂಬರ್ 1 ವರ್ಲ್ಡ್ನಲ್ಲೇ ತುಂಬ ದೊಡ್ಡದು ಪ್ಲಾಟ್ಫಾರ್ಮ್ ರೀ ಇದು. 1507 ಮೀಟರ್ನಷ್ಟು ಉದ್ದ ಐತಿ. ಮತ್ತು ಈ ರೈಲ್ವೆ ಸ್ಟೇಷನ್ನಿಗೆ ಬರೋದಾದ್ರೆ ಇದು 3 ಎಂಟ್ರೆನ್ಸ್ಗಳನ್ನ ಹೊಂದೈತೆ ರೀ. ಇದು 8 ಪ್ಲಾಟ್ಫಾರ್ಮ್ಗಳನ್ನ ಹೊಂದೈತಿ. ಮತ್ತು 12 ಟ್ರ್ಯಾಕ್ ಇದಾವೆ ರೀ, ಗೂಡ್ಸ್ ಲೈನ್ಸ್ ಹಿಡಿದ್ಬಿಟ್ಟು 12 ರೈಲ್ವೆ ಟ್ರ್ಯಾಕ್ಸ್ ಇದ್ದಾವೆ. ಮತ್ತು 8 ಪ್ಲಾಟ್ಫಾರ್ಮ್ ಇದಾವೆ ರೀ. ಮತ್ತು ನೋಡ್ತಿದ್ದಂಗೆ ಟೈಮನ್ನು ಕರೆಕ್ಟ್ ಆಗಿತ್ತು ರೀ. ಮತ್ತು ನಮ್ಮ ಟ್ರೈನ್ ಕೂಡ ಬಂದೇ ಬಿಡ್ತು, ಒಂದೇ ಭಾರತ್ ಟ್ರೈನ್. ನಾನು ತುಂಬ ಕ್ಯೂರಿಯಸ್ ಆಗಿದ್ದೆ ರೀ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ. ಭಾಳ ದಿನದಿಂದ ಬರ್ಬೇಕು ಅಂದ್ಕೊಂಡಿದ್ದೆ. ನಮಗೆ ಆ ಡೇನಲ್ಲಿ ಟ್ರಾವೆಲ್ ಮಾಡೋದು ಮತ್ತು ಟೈಮಿಗೆ ಅಡ್ಜಸ್ಟ್ ಆಗಿರಲಿಲ್ಲ. ಸೊ ಈ ಸರಿ ನೋಡೋಣ ಹೆಂಗಿರ್ತದೆ ಅಂತ ಮಾಡಿದ್ದೆ. ಬನ್ನಿ ಬೇಗ ಬೇಗ ಟ್ರೈನ್ ಹತ್ತನ್ನು ಮತ್ತು ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡ್ತೀನಿ. ಈ ಒಂದೇ ಭಾರತ್ ಟ್ರೈನ್ ಐತಲ್ರಿ, ಇದು ಸ್ಟೇಟ್ ಆಫ್ ದ ಆರ್ಟ್ ಎಡಿಷನ್ ಅಂತ ಹೇಳ್ಬೋದು ರೀ. ನಾವು ರೈಲ್ವೆಗೆ ಹೊಸ ಟಚ್ ಕೂಡ ಬಂದಿದೆ. ಇದರಿಂದ ಹೈ ಸ್ಪೀಡ್ ರೈಲ್ವೆ ನೆಟ್ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಮತ್ತು ಕಂಫರ್ಟ್ನೆಸ್ ಮತ್ತು ಯೂಸರ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ. ಈ ಟ್ರೈನಿಂದು ವಿಶೇಷತೆಗಳು ಮತ್ತು ಡಿಸೈನ್ ಬಗ್ಗೆ ಹೇಳೋದಾದರೆ, ಈ ಟೋಟಲ್ ಟ್ರೈನು 16 ಕೋಚ್ ಮತ್ತು 3 ಕ್ಲಾಸ್ನಲ್ಲಿ ಡಿವೈಡ್ ಇರ್ತೈತೆ ರೀ. ಇದು AC ಕ್ಲಾಸ್ ಫಸ್ಟ್ ಟೈರು, ಮತ್ತು AC ಸೆಕೆಂಡ್ ಟೈರು, ಮತ್ತು AC ಥರ್ಡ್ ಟೈರ್ ಅಂತ. ಅದು ಈ ಟ್ರೈನ್ ಒಳಗಡೆ ರೀ ಆಟೋಮೆಟಿಕ್ ಡೋರ್ಸು, ಅಲ್ಟ್ರಾ ಕಂಫರ್ಟಬಲ್ ಬ್ರೀತಿಂಗ್ ಏರಿಯಾ, ಮತ್ತು ವೈಫೈ, ಮತ್ತು ಫುಲ್ಲು ವಿಮಾನದ ಥರ ಸ್ಟ್ರಕ್ಚರ್ಡ್ ಆಗಿ ಡಿಸೈನ್ ಮಾಡ್ಯಾರಿ. ಮತ್ತು ಈ ಟ್ರೈನಿಂದು ಸ್ಪೀಡ್ ಬಂದು, ಇದು ಟಾಪ್ ಸ್ಪೀಡ್ ಬಂದು ಮೆನ್ಷನ್ ಮಾಡಿರೋ ಪ್ರಕಾರ 180 km/h. ಮತ್ತು ಇದರದ್ದು ಇನ್ನೊಂದು ವಿಶೇಷತೆ, ಯೂಸರ್ಸ್ಗೆ ಮತ್ತು ಟ್ರಾವೆಲ್ ಮಾಡ್ತಿರೋರಿಗೆ ಸ್ಮೂತಾಗಿ, ಕ್ವೈಟಾಗಿ, ಕಂಫರ್ಟಬಲ್ಲಾಗಿ ಟ್ರಾವೆಲ್ ಮಾಡೋದು ಇದರ ಮೇನ್ ಉದ್ದೇಶ ರೀ. ಇದು ಸ್ಪೀಡಾಗಿ ಟ್ರಾವೆಲ್ ಮಾಡಿಸೋದು. ಮತ್ತು ಈ ಟೋಟಲ್ ಟ್ರೈನಿನ ಕೆಪಾಸಿಟಿ ಬಂದು
1128 ದಿನ 1128 ಪ್ಯಾಸೆಂಜರ್ಸ್ನ ಇದು ಆಕ್ಯುಪೈ ಮಾಡ್ತೈತೆ ರೀ. ಮತ್ತು ಇದ್ರದ್ದು ಸೇಫ್ಟಿ ಫೀಚರ್ಸ್ ಬಂದು ಫೈರ್ ಬ್ಯಾರಿಯರ್ ವಾಲ್ಸು, ಅಡ್ವಾನ್ಸ್ ಕ್ರ್ಯಾಶ್ ಬಫರ್ಸ್ ಅಂತ ನ್ಯೂ ಟೆಕ್ನಾಲಜೀಸ್ ಎಲ್ಲ ಇದನ್ನು ಅಳವಡಿಸ್ಕೊಂಡೈತೆ ರೀ ಇದರೊಳಗಡೆ. ಮತ್ತು ಈ ವಂದೇ ಭಾರತ್ ಟ್ರೈನ್ ಒಳಗಡೆ ವಾಶ್ರೂಮ್ ಹೆಂಗಿರ್ತೈತಿ ಏನನ್ನೋದು ಕ್ಯೂರಿಯಾಸಿಟಿ ಕೂಡ ಇರ್ತೈತೆ ರೀ ಕೆಲವೊಬ್ಬರಿಗೆ. ಈ ವಾಶ್ರೂಮ್ ಕೂಡ ಚೆನ್ನಾಗೈತೆ ರೀ. ಇದು ಬಯೋ ವ್ಯಾಕ್ಯೂಮ್ ವಾಶ್ರೂಮ್ ಕೂಡ ಅವ್ರು ಇದ್ರೊಳಗಡೆ ಅಳವಡಿಸ್ಯಾರ. ಮತ್ತು ಒಳಗಡೆ ಕುಂತು ನೋಡೋದಂತೂ ಭಾರಿ ಮಸ್ತ್ ಇರ್ತೈತೆ ರೀ ಇದು ವ್ಯೂ ಮಾತ್ರ. ಮತ್ತು ಒಳಗಡೆ ಕೂಡ ಸಾಕಷ್ಟು ವಿಶೇಷತೆಗಳನ್ನ ಈ ಟ್ರೈನ್ ಒಳಗೊಂಡೈತೆ ರೀ. ಅದನ್ನು ನಾನು ಈಗ ಕಂಪ್ಲೀಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೀನಿ. ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಸಮಾಧಾನವಾಗಿ ನೋಡಿರಿ. ಮತ್ತು ನಿಮಗೆ ವೀಡಿಯೋ ಹೆಂಗೆ ಅನ್ನಿಸ್ತಂತ ಲಾಸ್ಟಲ್ಲಿ ನಮಗೂ ಕೂಡ ಹೇಳಿ. ವೀಡಿಯೋ ಲೈಕ್ ಆದರೆ ಲೈಕ್ ಮಾಡಿ ನಮಗೂ ಕೂಡ ತಿಳಿಸಿ. ಮತ್ತು ಈಗ ಸೀಟ್ ಫ್ರಂಟ್ನಲ್ಲಿ ಈ ಫ್ರಂಟ್ ಟ್ರೇ ಐತ್ರಿ, ಅದು ನಮಗೆ ಊಟ ಮಾಡೋಕ್ಕೆ, ಬಾಟಲ್ ಹೋಲ್ಡ್ ಮಾಡೋಕ್ಕೆ ಅದು ಅನುಕೂಲ ಆಗ್ತದೆ. ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಕೂಡ ಯೂಸ್ ಮಾಡ್ಬೋದು ಇದನ್ನು ಫ್ರಂಟ್ ಇದರಿಂದ. ಮತ್ತು ಬಾಟಲ್ ಹೋಲ್ಡರ್ ಇದೆ, ಸೈಡಲ್ಲೂ ಇದೆ ಮತ್ತು ಫ್ರಂಟಲ್ಲೂ ಇದೆ ಈ ಪಾಕೆಟ್ ಥ್ರೂ. ಮತ್ತು ಫ್ರಂಟಲ್ಲಿ ಎಲೆಕ್ಟ್ರಿಕಲ್ ಸಾಕೆಟ್ಸ್ ಇದಾವೆ. ಮೊಬೈಲ್ ಚಾರ್ಜ್ ಅಥವಾ ಲ್ಯಾಪ್ಟಾಪ್ಸ್ ಏನಾದರೂ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ನೀವು ಚಾರ್ಜ್ ಮಾಡೋದಿದ್ರೆ ಮಾಡ್ಕೋಬೋದು. ಮತ್ತು ಸೀಟ್ ಅಡ್ಜಸ್ಟ್ಮೆಂಟ್ ಬಟನ್ ಕೂಡ ಇದೆ ನೆಕ್ಸ್ಟ್ ಸೀಟ್. ಮತ್ತು ಆರ್ಮ್ ರೆಸ್ಟ್ ಕೂಡ ಇದೆ. ಬುಕ್ ಏನಾದರೂ ಓದೋದಿದ್ರೆ ರೀಡರ್ಸ್ ಲೈಟ್ ಕೂಡ ಇದೆ, ಅದು ಕೂಡ ನೀವು ಯೂಸ್ ಮಾಡ್ಕೋಬೋದು. ನೀವು ಕಂಫರ್ಟಬಲ್ ಸೀಟ್ ಆಗಬೇಕಂತ ಲೆಗ್ ಪೊಸಿಷನ್ಗೋಸ್ಕರ ಫ್ರಂಟ್ ಸೀಟ್ಗೆ ಅಟ್ಯಾಚ್ ಮಾಡಿ ಲೆಗ್ ಅಡ್ಜಸ್ಟ್ಮೆಂಟ್ ಕೂಡ ನಾವು ಮಾಡ್ಕೋಬೋದು ರೀ. ಈ ಥರ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿದ್ರೆ ಸ್ಟಾಪ್ ಆಗ್ತದೆ. ನಮಗೇನಾದ್ರು ಲೂಸ್ ಬೇಕಂದರೆ ಫುಲ್ ಅಪ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಫಿಟ್ ಮಾಡ್ಕೋಬೋದು. ವ್ಯೂ ಮಾತ್ರ ಮಸ್ತ್ ಇರ್ತೈತೆ ನೋಡ್ರಿ ವಂದೇ ಭಾರತ್ ಟ್ರೈನ್ ಒಳಗಡೆಯಿಂದ. ನಾನಂತೂ ಎಂಜಾಯ್ ಮಾಡ್ತಿದ್ದೀನಿ. ನೀವು ಮಸ್ಟ್ ಶುಡ್ ಟ್ರೈ ಮಾಡಿರಿ ಎಲ್ಲಾದರೂ ಟ್ರಾವೆಲ್ ಮಾಡೋದಿದ್ರೆ. ಮತ್ತು ಇನ್ನೊಂದು ಸೀಟಿಂಗ್ ಅರೇಂಜ್ಮೆಂಟ್ ಬಗ್ಗೆ ಏನು ಬೇಕಂದರೆ ನಡುವೆ ಬೋಗಿ ಸೆಂಟ್ರಲ್ಲಿರೋ ಸೀಟ್ಸು ಒಂಥರ ಡೈನಿಂಗ್ ಥರ ಸಿಗ್ತದೆ. ಡೈನಿಂಗ್ ಥರ ಅರೇಂಜ್ ಮಾಡ್ಕೋಬೋದು. ಅದು ಒಂದು ಅಡ್ವಾಂಟೇಜ್. ರೊಟೇಟಬಲ್ ಇರಲಿಲ್ಲ ಇದರೊಳಗಡೆ, ನಾರ್ಮಲ್ ಕೋಚ್ ಒಳಗಡೆ. ನೋಡ್ತಿದ್ದಂಗೆ 215 ಆಗೇ ಬಿಟ್ಟಿತ್ತು ರೀ, 2:15. ಸೊ ಊಟ ಕೂಡ ಬಂದಿತ್ತು. ನಾನು ಮೀಲ್ ಆಪ್ಷನ್ ತಗೊಂಡಿದ್ದೆ. ಕರ್ಡು, ಪನ್ನೀರ್, ದಾಲು, ಚಪಾತಿ ಬಂದಿದ್ದು. ಅದನ್ನೆಲ್ಲ ತಿಂದು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿ ಅನ್ನಿಸ್ತು. ಫುಡ್ ಕೂಡ ಕ್ವಾಲಿಟಿ ಆಗಿತ್ತು. ಮತ್ತು ಅದಾದ ತಕ್ಷಣ ನೆಕ್ಸ್ಟ್ ಅಮೂಲ್ ಐಸ್ ಕ್ರೀಮ್ ಕೂಡ ಬಂತು. ಅದನ್ನು ಕೂಡ ನಾನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಮತ್ತು ನಾವು ಮಧ್ಯಾಹ್ನ ಟ್ರಾವೆಲ್ ಮಾಡ್ತಿದ್ದಿದ್ರಿ. ಮತ್ತು ಆವಾಗ ನಮಗೇನು ಅನ್ನಿಸ್ತು, ವಿಂಡೋ ಸನ್ಲೈಟ್ ಡೈರೆಕ್ಟಾಗಿ ಒಳಗಡೆ ಬೀಳ್ತಿದೆ, ಬಿಸಿಲು ಡೈರೆಕ್ಟಾಗಿ ಬೀಳ್ತಿದೆ ಅಂತ ಅಂದ್ಕೊಂಡಾಗ ವಿಂಡೋ ಕರ್ಟನ್ಸ್ ಕೂಡ ಅರೇಂಜ್ ಇದೆ ರೀ ಇದರೊಳಗಡೆ. ಅದನ್ನು ನಾವು ಯೂಸ್ ಮಾಡ್ಕೊಂಡು ಅರೇಂಜ್ ಮಾಡ್ಕೋಬೋದು, ಶ್ಯಾಡೋ ಬೀಳ್ದಿರೋ, ಡೈರೆಕ್ಟಾಗಿ ಸನ್ಲೈಟ್ ಬೀಳ್ದಿರೋ ಥರ. ಮತ್ತು ಸಾಯಂಕಾಲ ಸ್ನ್ಯಾಕ್ಸ್ ಕೂಡ ಬಂದ್ರಿ. ಆ ಸ್ನ್ಯಾಕ್ಸಲ್ಲಿ ನಮಗೆ ಏನೇನು ಬಂದಿತ್ತು ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ. ಸ್ನ್ಯಾಕ್ಸಲ್ಲಿ ಒಂದು ಸಮೋಸ, ಚೂಡ, ಕ್ಯಾರಮಲ್ ಪಾಪ್ಕಾರ್ನ್ದು ಸಣ್ಣ ಪ್ಯಾಕೆಟು, ಮತ್ತು ಕಾಫಿ ರೆಡಿ ಟು ಮಿಕ್ಸ್ ಕಾಫಿದು. ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿದ್ದೆ ರೆಡಿ ಟು ಮಿಕ್ಸ್ ಕಾಫಿದು. ಮತ್ತು ಒಂದು ಜ್ಯೂಸ್ ಬಾಟ್ಲು, ಒಂದು ಸ್ವಲ್ಪ ಟೊಮೆಟೊ ಕೆಚಪ್ ಬಂದಿತ್ತು. ಈ ರೆಡಿ ಟು ಮಿಕ್ಸ್ ಟೀ ಹೆಂಗೆ ಮಾಡೋದು ಅಂತ ನೋಡೋಂಬರ್ರಿ. ನಾನು ಇದು ಫಸ್ಟ್ ಟೈಮ್ ಮಾಡಿದ್ದೆ. ಅದರಲ್ಲಿ ಮೆನ್ಷನ್ ಮಾಡಿರೋ ಡೀಟೇಲ್ಸ್ ನಾನು ನೋಡಿ ಸ್ಟಾರ್ಟ್ ಮಾಡ್ತಿದ್ದೆ ಹೆಂಗಿರುತ್ತೆ ಟೇಸ್ಟ್ ಅಂತ. ಇದಕ್ಕೆ ಅವರೇ ಹಾಟ್ ವಾಟರ್ ಕೂಡ ಪ್ರೊವೈಡ್ ಮಾಡ್ತಾಯಿದ್ವಿ ನಾವು ಟೀ ಕುಡಿಬೇಕಂದಾಗ. ಆ ಟೀನ ವಾಟ್ರನ್ನ ಇಸ್ಕೊಂಡ್ಬಿಟ್ಟು ಹಾಟ್ ವಾಟರ್ ಇಸ್ಕೊಂಡು ಈ ಪೌಡರ್ನ ರೆಡಿ ಟು ಮಿಕ್ಸ್ ಇರ್ತದೆ. ಸೊ ಅದನ್ನು ಡೈರೆಕ್ಟಾಗಿ ಡಂಪ್ ಮಾಡಿ, ಶುಗರ್ ಏನು ಅಡಿಷ್ನಲ್ ಆ್ಯಡ್ ಮಾಡೋದು ಅವಶ್ಯಕತೆ ಇರಲ್ಲ. ನಮ್ಗೆ ಬೇಕಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಬಟ್ ಇದರಲ್ಲಿ ಏನು ಅವಶ್ಯಕತೆ ಇರಲಿಲ್ಲ, ನನಗೇನು ಅನಿಸಿಲ್ಲ ಹಾಗೆ. ನಾನು ಡೈರೆಕ್ಟಾಗಿ ಅದನ್ನು ವಾಟ್ರ್ ಮಾಡಿ
ಕಂಪ್ಲೀಟಾಗಿ ಸ್ಟರ್ ಮಾಡಿದೆ. ಕಂಪ್ಲೀಟ್ ಸ್ಟರ್ ಮಾಡಿ ಕುಡಿದೆ ರೀ. ಚೆನ್ನಾಗಿ ಅನ್ನಿಸ್ತು ರೀ ನನಗೆ ಟೀ ಕೂಡ. ಅಷ್ಟು ಟಾಪ್ ಲೆವೆಲಿಗೆ ಏನು ಇಷ್ಟ ಆಗಲಿಲ್ಲ, ಬಟ್ ನಾರ್ಮಲ್ ಚೆನ್ನಾಗಿ ಓಕೆ ಆಗಿತ್ತು. ನೋಡ್ತಿದ್ದಂಗೆ ನಾವು ಆಲ್ಮೋಸ್ಟ್ ತುಮಕೂರಿಗೆ ಕೂಡ ರೀಚ್ ಆಗಿಬಿಟ್ಟಿದ್ವಿ. ನೀವು ಕೂತಿರೋ ಆ ಕಡೆ ಮುಂದ್ಗಡೆ ಮತ್ತು ಹಿಂದ್ಗಡೆ ಕೂಡ ಡಿಸ್ಪ್ಲೇಸ್ ಇರ್ತವೆ, ಮತ್ತು ಆ ಟ್ರೈನು ಎಲ್ಲಿದೆ, ನೆಕ್ಸ್ಟ್ ಸ್ಟಾಪ್ ಏನು, ಯಾವ ಸ್ಪೀಡಿಗೆ ಟ್ರೈನ್ ಹೋಗ್ತಿದೆ ಅಂತ ಕೂಡ ನಮಗಲ್ಲಿ ನೀವು ನೋಡ್ಬೋದು. ಟ್ರೈನ್ ಒಳಗಡೆ ಆ ಡಿಸ್ಪ್ಲೇನಲ್ಲಿ ಕೂಡ ತೋರಿಸ್ತಿದೆ ನೋಡಿ. ಆ ಸೈಡಲ್ಲಿ ನಮಗೆ ಸ್ಪೀಡ್ ಏನು ಅಂತ ಎಲ್ಲ ಡೀಟೇಲ್ಸ್ ಆಗಿ ತೋರಿಸ್ತಿದೆ. ಮತ್ತು ನೀವು ಈ ಟ್ರೈನ್ ಒಳಗಡೆ ಬಂದಾಗ ಸೆನ್ಸರ್ ಏನಾದರೂ ವರ್ಕ್ ಆಗಿ ಆಟೋಮೆಟಿಕ್ ಓಪನ್ ಆಗಲಿಲ್ಲ ಅಂದರೆ ನಾವು ಕೈಯಿಂದ ಹ್ಯಾಂಡ್ ವೇವ್ ಮಾಡಿ ಒಳಗಡೆ ಹೋಗ್ಬೋದು ರೀ. ನೋಡ್ತಿದ್ದಂಗೆ ಸಂಜೆನೂ ಆಗಿತ್ತು ರೀ. ಮತ್ತು ನಾವು ಇಳ್ಕೊಂಡ ಸ್ಟೇಷನ್ ಬೆಂಗಳೂರು ಕೂಡ ನಿಯರ್ ಬಂದೇ ಬಿಟ್ಟಿತ್ತು. ಸೊ ಬೆಂಗಳೂರಿಗೆ ನಾವು ಇಳ್ಕೊತಿದ್ವಿ. ಸೊ ಇದು ಇಳಿತಿರುವಾಗಿದ್ದು ವೀಡಿಯೋ. ನಿಮ್ಗೇನಾದರೂ ಚಾನ್ಸ್ ಸಿಕ್ಕರೆ ನೀವು ಕೂಡ ಟ್ರಾವೆಲ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.